ಇವತ್ತು ಬೆಳಿಗ್ಗೆ ನಾನು ವಾಶಿಯಿಂದ ಎದ್ದು ಬೊಂಬೈ ಸೆಂಟ್ರಲ್ಲಿಗೆ ಹೋದೆ. 3 ಟ್ರೈನ್ ಚೇಂಜ್ ಮಾಡ್ಕೊಂಡು ಒಂದು 15-20 ಸ್ಟೇಷನನ್ನು ಪಾಸ್ ಮಾಡಿ ಆಚೆಗೆ ಹೋದೆ. ಎಂತಕ್ಕಂದೇಳಿ ನಿಮಗೆ ತೋರಿಸ್ತೆ. ಈಗ ಇವತ್ತೊಂದು iPhone 16 Pro Max ತಗೊಬಂದದ್ದು ನಂಗಲ್ಲ, ಇದು ನಂದಲ್ಲ. ನನ್ನ ಫ್ರೆಂಡ್ ಒಬ್ಬರ ಬೆಂಗಳೂರಿಂದ ಆನ್ಲೈನಾಗೆ ಒಂದು 15 Pro Max ಏನೋ ತರ್ಸ್ಕೊಂಡಿರಮ್ರೆ. ಅದು ಏನೋ ಸ್ವಲ್ಪ ಸಮಸ್ಯೆ ಇತ್ತಂದೇಳಿ ಅದನ್ನು ವಾಪಸ್ ಕಳ್ಸೋಕೆ ಅವನ ಹತ್ರ ಮಾತಾಡ್ರೆ ಅವ್ನು ಕಳಿಸಿ ಕೊಡಿ, ಬೇರೆ ಕಳಿಸ್ತೆ ಅಂತ ಹೇಳಿ ನಮ್ರೆ. ಇವರಿಗೆ ಕಡೆಗೆ ಕಳಿಸಿ ಕೊಟ್ಟರೆ ಕಡೆಗೆ ವಾಪಸ್ ಕೊಡ್ದಿರಿ ಅಂತ ಮಾಡೋದಂದೇಳಿ ನಂಗೆ ಫೋನ್ ಮಾಡ್ರೆ ನಾನು ಹೇಳಿದೆ ನಂಗೆ ಕಳಿಸಿ ನಾ ತಗೊಬತ್ತೆ ಅಂತ ಹೇಳಿದೆ. ಅವ್ರು ನಂಗೆ ಫೋನನ್ನು ಕಳಿಸಿ ಕೊಟ್ಟರೆ ನಾನು ಹೋಗಿ ಇವತ್ತು ಚೇಂಜ್ ಮಾಡಿ 16 Pro Maxನ್ನು ತಗೊಬಂದಿದ್ದೆ. ಈ ವಿಡಿಯೋ ಮಾಡೋ ಉದ್ದೇಶ ಅಂತ ಹೇಳಿದ್ರೆ ಒಂದು ಸಣ್ಣ ಅವೇರ್ನೆಸ್ಸಿಗೋಸ್ಕರ ಮಾಡ್ತಾ ಇರೋದು. ಐಫೋನನ್ನು ಎಲ್ಲರೂ ಕಂಡಿರ್ತಾರೆ, ಅದರಲ್ಲಿ ಎಂಥ ವಿಶೇಷ ಇಲ್ಲ. ಬಟ್ ಇದರಲ್ಲಿ ಒಂಚೂರು ಹೇಳೋದಿತ್ತು, ಹಾಗಾಗಿ ಮಾಡಿದೆ. ನಾನು ನಿಮಗೆ ತೋರಿಸ್ತೆ ಕಾಣಿ. ಇದು iPhone 16 Pro Max ಥರ, ಬಟ್ iPhone 16 Pro Max ಇದಲ್ಲ, ಅದರ ಸೆಕೆಂಡ್ ಕಾಪಿ. ಇದು ಐಫೋನ್ ಅಲ್ಲ, ಐಫೋನಿನ ಸೆಕೆಂಡ್ ಕಾಪಿ. ಸೇಮ್ ಎಲ್ಲ ಹಾಗೆ ಇರುತ್ತೆ. ಕ್ಯಾಮ್ರಾ ಎಲ್ಲ ಆಲ್ಮೋಸ್ಟ್ ಕ್ಯಾಮ್ರಾ ಕ್ಲಾರಿಟಿ ಎಲ್ಲ ಆಲ್ಮೋಸ್ಟ್ ಚೆನ್ನಾಗೇ ಇದೆ. ಏನಂತ ದೊಡ್ಡ ಡಿಫ್ರೆನ್ಸ್ ಅಂತ ಇರೋದಿಲ್ಲ. ಗಾಡಿ ಮತ್ತೆಂತ ಇದ್ರೆ ತೋರ್ಸೋಕೆ ಸಿಮ್ ಕಾರ್ಡ್ ಅಂತ ಹಾಕಲ್ಲ ಇನ್ನು. ಕಾಣಿ ಸೇಮ್ ಕಲರ್ ಅದೇ, 3 ಕ್ಯಾಮ್ರಾ ಎಲ್ಲ ಸೇಮ್ ಐಫೋನ್ ಕಂಡಾಗೆ ಇರುತ್ತೆ. ಕೈಯಾಗಿ ಹಿಡ್ಕೊಂಡ್ರೆ ವಜ್ಜಿನೂ ಹಾಗೆ ಇತ್ತು. ಯಾರು ದೂರಿಂದ ಕಂಡಾಗ ದೂರಿಂದ ಅಂತ ಹತ್ರ ಬಂದು ಕಂಡ್ರು ಇದು ಐಫೋನ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲದರಿಗೆ ಇದೇ ಐಫೋನ್. ನಾನು ಇದನ್ನು ಎಂತಕ್ಕೆ ವಿಡಿಯೋ ಮಾಡ್ತಿದ್ದಂತ ಹೇಳಿದ್ರೆ, ಬೆಂಗಳೂರಿಂದ ಹೊರಬದಿಗೆ ಎಷ್ಟೋ ಅಂಗಡಿಗಳಲ್ಲಿ, ಈಗ ಬೆಂಗಳೂರು ಸಿಟಿ ಬಾಂಬೆ ಸಿಟಿಯಲ್ಲಿ ಹೆಚ್ಚಿನ ಜನಕ್ಕೆ ಇದ್ರ ಬಗ್ಗೆ ಎಲ್ಲ ಗೊತ್ತು, ಸೆಕೆಂಡ್ ಕಾಪಿ ಬಗ್ಗೆ. ಬಟ್ ಬೆಂಗಳೂರಿಂದ ಹೊರಗೆ ಎಷ್ಟೋ ಜನಕ್ಕೆ ಈ ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕು ಲೆವೆಲಲ್ಲಿ, ಇಲ್ಲ ಇನ್ನು ಸಣ್ಣ ಹಳ್ಳಿಗಳಲ್ಲಿ ಕೆಲವರಿಗೆ ಗೊತ್ತಿಲ್ಲ. ಈಗ ಅಂಗಡಿಗಳೆಲ್ಲ ಮಂಗನ್ ಮಾಡ್ತಾರೆ. iPhone 16 Pro Max 50,000 ಡಿಸ್ಕೌಂಟ್, ಸ್ಯಾಮ್ಸಂಗ್ ಅದು ಇದು 20,000 ಡಿಸ್ಕೌಂಟ್, 30,000 ಡಿಸ್ಕೌಂಟ್ ಅಂದೇಳೆಲ್ಲ ಕೊಡ್ತಾರೆ. ಒಂದೊಂದು ಫೋನಾಗೆಲ್ಲ 30,000, 40,000, 50,000 ಡಿಸ್ಕೌಂಟ್ ಎಲ್ಲ ಕೊಡೋಕ್ಕೆ ಅಷ್ಟಪ್ಪ ಮಾರ್ಜಿನ್ ಬ್ರ್ಯಾಂಡೆಡ್ ಫೋನ್ಗಳಲ್ಲಿ ಇಪ್ಪದಿಲ್ಲ. ಎಲ್ಲ ಒಂದು 2, 3, 4,000 ಡಿಸ್ಕೌಂಟ್ ಇರುತ್ತೆ ಅವರಿಗೆ. ಅಷ್ಟಪ್ಪ ಡಿಸ್ಕೌಂಟ್ ಎಲ್ಲ ಕೊಡೋದಿಲ್ಲ. ಹಾಗಾಗಿ ನೀವೇನಾದರೂ ಫೋನನ್ನು ತಕ್ಕಂಗೆ ಹೋದಗಳಿಗೆ ಅಯ್ಯೋ 1.5 ಲಕ್ಷದ ಫೋನ್ 1 ಲಕ್ಷಕ್ಕೆ ಕೊಡ್ತಾರೆ ಅಂದೇಳಿ ನೀವು ತಗೊಂಡಿದ್ದರೆ ದೇವ್ರಣೆ ನಿಮ್ಗೆ 60-70,000 ಮುಂಡಾಯಿಸ್ತಿದ್ರು ಅವರು, ಮಂಗನ್ ಮಾಡ್ತಿದ್ರು ಅಂದೇಳಿ ಅರ್ಥ. ಹಾಗಾಗಿ ಈ ಥರ ಫೋನೆಲ್ಲ ದೊಡ್ಡ ಡಿಸ್ಕೌಂಟಾಗಿ ಇತ್ತಂದೇಳಿ ತಕ್ಕಂಗೆ ಹೋಪಾಗಿಪ್ಪಾಗೆ ಸ್ವಲ್ಪ ಜಾಗೃತಿ ಮಾಡಿ ಕಂಡ್ಕಣಿ. ಎಂತಕ್ಕಂದ್ರೆ ಆ ಡಿಸ್ಕೌಂಟ್ ಎಲ್ಲ ಸುಳ್ಳು. ಈ ಫೋನ್ ಸೆಕೆಂಡ್ ಕಾಪಿ ಇರ್ತೋ, ಇದಕ್ಕೆಲ್ಲ ಅಷ್ಟು ವ್ಯಾಲ್ಯೂ ಇರೋದಿಲ್ಲ. ಈ ಫೋನೇ ಈಗ ಇತ್ತಲ್ಲ, ಇದನ್ನು ನಾವು 28,000ಕ್ಕೆ ತಗೊಬಂದದ್ದು. ಇವ್ರು ಮೊದಲು ತಗೊಂಡದ್ದು 15 Pro Max 22,000ಕ್ಕೇನೋ ಅವ್ರು ತಗೊಂಡದ್ದು. ಈಗ ಅದು ಬೇಡ ಅಂದೇಳಿ ಹೆಂಗೆ ವಾಪಸ್ ಕಳಿಸ್ತಿತ್ತಲ್ಲ 16 Pro Max ತಗೊಂಬಂದೇಳಿ ಈಗ 16 Pro Max ಇದು ಸೆಕೆಂಡ್ ಕಾಪಿ. ಇದು ಐಫೋನಿನ ಸೆಕೆಂಡ್ ಕಾಪಿ. ಅದೇ ಥರ ಕಾಮ್ಕಿರುತ್ತೆ, ಎಲ್ಲ ಸೇಮ್ ಟು ಸೇಮ್ ಹಾಗೆ ಇರುತ್ತೆ. ನಾನು ಬಳಸೋದು ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ಮೇಲ್ನೋಟ ಕಾಮ್ಕೆಲ್ಲ ಅದೇ ಥರನೇ ಇತ್ತು. ಇದು 28,000ಕ್ಕೆ ತಗೊಂಡದ್ದು. ಎಲ್ಲರೂ ನೀವು ಹೋದಲ್ಲಿ iPhone 16 Pro Max 50,000 ಡಿಸ್ಕೌಂಟ್ 1 ಲಕ್ಷಕ್ಕೆ ನಾವು ಕೊಡುತ್ತಂದೇಳಿ ಹೇಳೋದಿದ್ರು ಗ್ಯಾರಂಟಿ ಅವ್ರು ನಿಮ್ಗೊಂದು 70,000 ಮುಂಡಾಯಿಸ್ತಿದ್ರು, ಮಂಗನ್ ಮಾಡ್ತಿದ್ರು ಅಂದೇಳಿ ಅರ್ಥ. ಕಂಡು ತಕ್ಕಣಿ, ಎಲ್ಲೇ ಹೋದಾಗರು ಫೋನ್ ಕಾಂಬಗೆ ಕಂಡು ತಕ್ಕಣಿ. 30-40,000 ಡಿಸ್ಕೌಂಟ್ ಅಲ್ಲ, ಐಫೋನ್ ಒರಿಜಿನಲ್ ಆದ್ರೆ ಅದ್ರ 2,000 ಡಿಸ್ಕೌಂಟ್ ಕೊಡೋದಿಲ್ಲ. ನೀವು ಬೆಂಗಳೂರ ತಕ್ಕಣಿ, ಮಂಗಳೂರ ತಕ್ಕಣಿ, ಬೊಂಬೈಯ ತಕ್ಕಣಿ, ಎಲ್ಲಿ ತಗೊಂಡ್ರು ಒಂದೇ ಒಂದು ರೇಟ್ ಇರುತ್ತೆ. ಅದಕ್ಕೆ ಎಂಥದ್ದು ಚೇಂಜ್ ಇರೋದಿಲ್ಲ. ಹಾಗಾಗಿ ಎಲ್ಲೂ ಮಂಗ ಆಪ್ಕಾಗ ನೀವು ಅಂದೇಳಿ ನಾನೊಂದು ಈ ವಿಡಿಯೋ ಮಾಡಿ ಹಾಕ್ತಾಯಿದ್ದೆ. ಈಗ ಹೆಚ್ಚು ಕಡಿಮೆ ನಮಗಿದೆಲ್ಲ ಇಲ್ಲಿ ಹಿಂಗಿತ್ತನ್ನು ಗೊತ್ತಿಪ್ಕಸ್ರೆ ನಾವೆಲ್ಲ ಸ್ವಲ್ಪ ಜಾಗೃತಿ ಮಾಡ್ಕೊಂತ. ಬಟ್ ನೀವೆಲ್ಲ ಹೋದಗಳಿಗೆ ಕಂಡು ತಕ್ಕಣಿ. ಹಿಂಗಿಂದೆಲ್ಲ ಐಫೋನ್ ತಗೊಂಡ್ಕೊಂಬ ಆಸೆ ಇದ್ದು 1.5 ಲಕ್ಷದ ಬಜೆಟೆಲ್ಲ ಇಲ್ಲದೆ ಇದ್ದಾಗಾರೆ 25-30,000ಗೆಲ್ಲ iPhone 16 Pro Max ಸಿಕ್ಕತ್ತೆ. ಬಾಕಿ ಎಲ್ಲವೂ ಕೂಡ ಫೋನಿನ ಥರನೇ ಕೆಲಸ ಮಾಡುತ್ತೆ. ಉಳಿದ ಆಪ್ಷನ್ಗಳ ಬಗ್ಗೆ ನಂಗೆ ಗೊತ್ತಿಲ್ಲ. ಇನ್ನೀಗ ನಮ್ಮ ಫ್ರೆಂಡ್ ಬಳಸರ ಮೇಲೆ 1 ತಿಂಗಳು ಬಿಟ್ಟು ಅವ್ರಿಗೆ ಫೋನ್ ಮಾಡಿಕೆ ಅಂತ ಹೆಂಗಿತ್ತು ಮಾರ್ರೆ ನಿಮ್ದು iPhone 16 Pro Max ಅಂದೇಳಿ. ಓಕೆ, ಇದರೊಟ್ಟಿಗೆ ನಾನು ಇನ್ನೊಂದು 2 ಐಟಮ್ ತಂದಿದ್ದೆ, ಅದನ್ನು ತೋರಿಸ್ದೆ. ಎಲ್ಲರೂ ನೀವು ತಗೊಂಬ ಹೋದಾಗ ನಿಮ್ಗೆ ಯೂಸ್ ಆಗ್ತು. ಇದಿಲ್ಲ ಈಗ ಬದಿ ಬಚ್ಚುವ. ಇನ್ನೊಂದು ಐಟಮ್ ತಗೊಬಂದದ್ದು ನಾನಿದು ಮೈಕ್ K9 ನಂಬ್ರ. ಇದೆಲ್ಲ ಚೈನಾ ಮಾಲೆ, ಸೀದಾ ಯಾರು ಕಂಡ್ರು ಗೊತ್ತಾಗ್ತಾ, ಇದ್ರಾಗೆಲ್ಲ ಎಂಥ ವಿಶೇಷ ಇಲ್ಲ. ಮತ್ತೊಂದು ಐಟಮ್ ಇದೆ ಮೈಕ್ ಕಾಣಿ. 2 ಮೈಕ್ ಇರುತ್ತೆ. ಒಂದು ನೀವು ನಿಮ್ಮ ಅಂಗಿ ಕೋಲರಿಗೆ ಹಾಯ್ಕೊಂಬದು ನೀವೇನಾದ್ರು ಇಂಟರ್ವ್ಯೂ ಮಾಡೋ ಥರ ಇದ್ರೆ, ಇನ್ನೊಂದನ್ನು ಇನ್ನೊಬ್ರು ಅಂಗಿ ಕೋಲರಿಗೆ ಹಾಯ್ಕೊಂಬ. ಇದಕ್ಕೊಂದು ಸಣ್ಣದೊಂದು ಪಿನ್ ಕೊಟ್ಟು ಚಾರ್ಜರ್ ಕೊಟ್ಟಿರ್ತಾರೆ ಐಫೋನ್ ಥರದ್ದೇ. ಕಡಿಕೆ ಇದಕ್ಕೆ ಕಣಿ ಇದೊಂದು ಕನೆಕ್ಟರ್ ಇರುತ್ತೆ. ಇದನ್ನು ನೀವು ನಿಮ್ಮ ಮೊಬೈಲ್ ಚಾರ್ಜ್ ಮಾಡೋ ಜಾಗಕ್ಕೆ ಹಾಯ್ಕೊಂಡಾಗರೆ ಇದು ನೀವು ಮಾತಾಡೋದು ವಾಯ್ಸ್ ರೆಕಾರ್ಡ್ ಮೈಕಿಂದ ನಿಮ್ಮ ಮೊಬೈಲಿಗೆ ಬರುತ್ತೆ. ಮೈಕ್ ಒಂದಲ್ಲ, ಮೈಕ್ 2 ಇರುತ್ತೆ ಕಣಿ. ಇದಕ್ಕೊಂದು ಸ್ವಿಚ್ ಇರುತ್ತೆ. ಈ ಸ್ವಿಚ್ಚನ್ನು ಆನ್ ಮಾಡ್ಕೊಂಡ್ರೆ ಕೂಡಲೇ ಗ್ರೀನ್ ಕಲರ್ ಲೈಟ್ ಬರುತ್ತೆ. ಲೈಟ್ ಬಕ್ಕು ಕನೆಕ್ಟ್ ಆಯ್ತು ಅಂದೇಳಿ ಅರ್ಥ. ಈ ಮೈಕ್ ಈಗ ನೀವು ಬೇರೆ ಬದಿಗೆ ಅಂದರೆ ಈಗ ಅಂಗಡಿಗೆಲ್ಲರೂ ಹೀಗೆ ತಕ್ಕಂಗೆ ಹೋದಾಗಾರೆ 1,200 ರೂಪಾಯಿಂದ 1,500 ರೂಪಾಯಿವರೆಗೂ ಹೇಳ್ತಾರೆ.
ಈ ಮೈಕನ್ನು ನಾನು ತಗೊಬಂದದ್ದು ಎಷ್ಟಕ್ಕೆ, ಬರೀ 500 ರೂಪಾಯಿಗೆ. ನೀವೆಲ್ಲರೂ ತಗೊಂಬೋದಗಳಿಗೆ ಈ 500 ರೂಪಾಯಿ ಐಟಮ್ ಇದು ನಾನು ಒಂದು ತಗೊಂಡದಕ್ಕೆ 500 ರೂಪಾಯಿ. ಇಲ್ಲಿ ಮಸ್ತೆಲ್ಲ ತಗೊಂಡಾಗ ಇನ್ನೂ ಕಡಿಮೆ ಕೊಡ್ತಾರಮ್ರ, 250-300 ರೂಪಾಯಿ ಒಳಗೆ ಕೊಡ್ತಾರಮ್ಮ ಲಾಟೆ ತಗೊಂಡ್ರೆ. ನಾನು ಹ್ಯಾಂಗೂ ಹೋಯ್ನಲ್ಲ ಅಂದೇಳಿ ಸುಮ್ಮನೆ ಹೀಗೆ ಒಂದು ತಗೊಂಡೆ. ನಾವು ಅಪರೂಪಕ್ಕೆ ಅಂತವ್ರು ಹೀಗೆ ಬೇಜಾರಾದಗಳಿಗೆ ವೀಡಿಯೋ ಮಾಡತ್ತ ನಮ್ಗೊಂದು ಇರಲಿ ಅಂದೇಳಿ ಒಂದು ಚಾಟಕ್ಕೆ ತಗೊಬಂದದ್ದು. ನಾವೇನು ಹೆಚ್ಚು ಬಳಸೋದಿಲ್ಲ. ಮೊದಲು ನಂಗೆ ಕೂಡ ಗಾರ್ನಿಯರ್ದು ಒಂದು ಬ್ರ್ಯಾಂಡೆಡ್ ಮೈಕ್ ಇದ್ದಿತ್ತು, ಒಳ್ಳೆ ಸೌಂಡ್ ಕ್ವಾಲಿಟಿ ಇದ್ದಿತ್ತು. ನನ್ನ ಮಗಳು ಅದನ್ನೆಲ್ಲೋ ಕಳೆದಾಕ್ದಳಂಬ್ರ, ಸಿಕ್ಕಲ್ಲ ಅದು ಮತ್ತೆ. ಅದಕ್ಕೆ ಈಗ ನಮ್ಮ ಹತ್ರ ಒಂದು ಮೈಕ್ ಇಲ್ಲ, ಹಾಗೆ ನಮಗೆ ಒಂದು ಚಟಕ್ಕೆ ನಮ್ಮ ಹತ್ರ ಒಂದು ಮೈಕ್ ಇರಲಿ ಅಂದೇಳಿ ಈ ಒಂದು ಮೈಕ್ ತಗೊಬಂದದ್ದು. ಹೊರಬದಿಗೆಲ್ಲ ನೀವು ತಗೊಂಬ್ಕೋರೆ 1,500 ಹೇಳ್ತಾರೆ, ಕೊಡಕ್ಕೆ ಹೋಗ್ಬೇಡಿ. 500-600 ರೂಪಾಯಿ ಮೈಕ್ ಇದಷ್ಟೇ. ಇಲ್ಲಿ ನಾ ತಗೊಂಡದ್ದು ಇಷ್ಟು ಕಮ್ಮಿಗೆ ಅಂದರೆ ಅಲ್ಲೊಂದು 100 ರೂಪಾಯಿ ಜಾಸ್ತಿ ಇರ್ಕೆ ಎಲ್ಲರೂ ಹೊರಗಡೆ ಆದಾಗಾರೆ. ಬೊಂಬೈದಾಗ ಬಂದಾಗ ನೀವು ಈ ಮಾರ್ಕೆಟಾಗೆಲ್ಲ ತಗೊಂಡಾಗ ಇದು 500 ರೂಪಾಯಿ, 4-5 ತಗೊಂಡ್ರೆ 400 ರೂಪಾಯಿಗೂ ಕೊಡ್ತಾರೆ. ಲಾಟ್ ಗಟ್ಟಲೆ ತಗೊಂಡ್ರೆ 200 ರೂಪಾಯಿ ಒಳಗೂ ಕೊಡ್ತಾರೆ. ಹಾಗಾಗಿ ಜಾಗೃತಿ ತಪ್ಪಿ ನೀವು ಜಾಸ್ತಿ ದುಡ್ಡೆಲ್ಲ ಕೊಟ್ಟು ಹಾಳು ಮಾಡೋಕೆ ಹೋಗ್ಬೇಡಿ. ಎಂದಕ್ಕಂದಾಗಾರೆ ಇದು ಹಾಳಾದಾಗ ರಿಪೇರಿ ಆಗ್ತಿಲ್ಲ, ವಾಪಸ್ ಬತ್ತಿಲ್ಲ. ಹಾಗಾಗಿ ಹಾಳಾದಾಗಾರೆ ಸೀದಾ ನೀವು ಇದನ್ನು ಕಸದ ಡಬ್ಬಿಗೆ ಹಾಕುವಂಥ ಪರಿಸ್ಥಿತಿ ಬರ್ತದೆ. ಜಾಸ್ತಿ ದುಡ್ಡು ಕೊಟ್ಟು ತಗೊಂಡಾಗಾರೆ ಬಿಸಾಕ್ ಹೊತ್ಲಿಗೆ ನಿಮಗೆ ದುಡ್ಡನ್ನೇ ಕಸದ ಡಬ್ಬಿಗೆ ಬಿಸಾಕ್ನೇನೋ ಅನ್ನೋ ಫೀಲ್ ಆಯ್ತು. ಹಾಗಾಗಿ ಜಾಸ್ತಿ ದುಡ್ಡೆಲ್ಲ ಕೊಟ್ಟು ತಗೊಂಬೇಡಿ. ಇದೆಲ್ಲ ಚೈನಾ ಮಾಲ್. ಅದೇ ಹಿಂದೆ ಒಂದು ಗಾದಿ ಹೇಳ್ತಾರಲ್ಲ, ಚಲಾತು ಚಾಂದ್ ತಕ್ ನೈತು ಶಾಮ್ ತಕ್. ಸಾಯಂಕಾಲನೇ ಹಾಳೋರು ನೀವು ಕಸಬುಟ್ಟಿಗೆ ಬಿಸಾಕ್ಬಿಟ್ರೆ ಬೇರೆ ವ್ಯವಸ್ಥೆ ನಿಮ್ಗೆ ಇರೋದಿಲ್ಲ. ಹಾಗಾಗಿ ಕಂಡು ಕೇಂಡು ಎಷ್ಟು ಹತ್ತೋ ಅಷ್ಟು ಚೌಕಾಸಿ ಮಾಡಿ, ಎಷ್ಟು ಕಮ್ಮಿಗತ್ತೋ ಅಷ್ಟು ಕಮ್ಮಿ ತಗೊಬನ್ನಿ. 100-200 ರೂಪಾಯಿ ಸಿಕ್ಕರು ಭಾಳ ಖುಷಿ, ಅಷ್ಟಕ್ಕೆ ತಗೊಬನ್ನಿ. ಬಿಸಾಕೊತ್ಲಿ ಜಾಸ್ತಿ ಬೇಜಾರಾಗ್ತಿಲ್ಲ. ಜಾಸ್ತಿ ದುಡ್ಡು ಕೊಟ್ಟು ತಂದು ಬಿಸಾಕೊತ್ಲಿಗೆ ಭಾಳ ಬೇಜಾರಾಗ್ತಕ್ಕ. ಅದರೊಟ್ಟಿಗೆ ಇನ್ನೊಂದು ಐಟಮ್ ಇತ್ತು, 3ನೇ ಐಟಮ್ ನಾನು ತೋರಿಸ್ತಕ್ಕ. 3ನೇ ಐಟಮು ಈ ಒಂದು ಹೆಡ್ಫೋನ್, ಇಯರ್ಫೋನ್ ಅಂದೇಳಿ ಹೇಳ್ತಾರಲ್ಲ, ಅದು ಕೆಮಿಗೆ ಹೈಕ ಮಾತಾಡೋದು. ಬೈಕ್ ಓಡಿಸೋತ್ಲಿಗೋ, ಕಾರ್ ಓಡಿಸೋತ್ಲಿಗೋ, ಎಲ್ಲರೂ ಹಾಪತ್ಲಿಗೋ ನೀವು ಸ್ವಲ್ಪ ಫ್ರೀಯಾಗಿ ಮಾತಾಡ್ಕೊಂಡು ಹೈಕ ಬಸ್ಸಾಗಿಸ್ಸಾಗ ಅಂತ ಹೇಳಿದಾರೆ ಇದನ್ನು ಹೈಕೊಂಡು ಮಾತಾಡೋದು. ಇದು ಕೆಮಿಗೆ ಹೈಕೊಂಡು ಆರಾಮ ನೀವು ಮೊಬೈಲಿನ ಕಿಸೆ ಬಚ್ಕ ಮಾತಾಡ್ಲಕ್ಕೆ. ಇದ್ರಾಗೂ ಕಾಣಿ ಐಫೋನಿನ ಸಿಂಬಲ್ ಎಲ್ಲ ಇತ್ತು. ಇದು ಐಫೋನ್ ಅಲ್ಲ, ಐಫೋನಿನ ತಮ್ಮ. ಇದೆಲ್ಲ ಸೆಕೆಂಡ್ ಕಾಪಿ. ಇದು ಚೈನದ್ದಲ್ಲ ಅಂದೇಳಿ, ಇದು ಇಂಡಿಯನ್ನೇ ಇತ್ತು. ನಾನು ಹಾಕ್ಕೊಂಡು ಚೆಕ್ ಮಾಡಿ ಕೇಂಡ್ ತಗೊಬಂದದ್ದು. ಸೌಂಡ್ ಮಾತ್ರ ಒಳ್ಳೆ ಅಂದ್ರೆ ಒಳ್ಳೆ ಇತ್ತು. ನಾನು ಇದನ್ನು ತಗೊಂಡದ್ದು ಬರೀ 300 ರೂಪಾಯಿಗೆ. ಇಲ್ಲೇ ಎಲ್ಲ ಬೊಂಬೈದಾಗೆ ಬೇರೆ ಅಂಗಡಿಯ ಕೇಂಡದಿದ್ರು ಇದಕ್ಕೆ 800 ರೂಪಾಯಿ 900 ರೂಪಾಯಿ ಹೇಳ್ತೀರಿ. ಇನ್ನು ಹೊರಬದಿಗೆಲ್ಲ 1000-1200 ಹೇಳೋಕ್ಕೂ ಸಾಕು, ನಂಗೆ ಗೊತ್ತಿಲ್ಲ. ಆದ್ರೆ ನೀವೆಲ್ಲ ತಗೊಂಡ್ಕೊದಿದ್ರು ಅಷ್ಟಪ್ಪ ರೇಟ್ ಕೊಡಬೇಡಿ. ಎಂತಕ್ಕಂದ್ರೆ ಇವರು ಬೊಂಬೈ, ದಿಲ್ಲಿ, ಬೆಂಗಳೂರಿಂದಲ್ಲ ಇದನ್ನು ತಗೊಬಪ್ಪದೆಲ್ಲ 100-150 ರೂಪಾಯಿಗೆ. ನೀವು ಅವ್ರ ಪಾಪ ಅವ್ರದ್ದು ಹೊಟ್ಟೆ ಪಾಡೋ 100 ರೂಪಾಯಿ ಅವರಿಗೆ ಮಾರ್ಜಿನ್ ಇರಲಿ. ನೀವು ಜಾಸ್ತಿ ಕಮ್ಮಿ ಎಲ್ಲ ಕೇಮ್ ಕೊಯ್ಬೇಡಿ, 150 ರೂಪಾಯಿಗೆಲ್ಲ ಕೇಮ್ ಕೊಯ್ಬೇಡಿ. ಅಂತಕ್ಕಂದ್ರೆ ಅವರೇ ತಪ್ಪದು 100-150 ರೂಪಾಯಿಗೆ. 250-300 ರೂಪಾಯಿಗೆಲ್ಲ ನೀವು ಬಾರ್ಗೇನಿಂಗ್ ಮಾಡಿ ತಗೊಂಡ್ಲಕ್ಕೆ ಲೈಕ್ ಇರುತ್ತೆ. ಆದರೆ ಜಾಸ್ತಿ 600-700 ರೂಪಾಯಿ 800 ರೂಪಾಯಿ ಎಲ್ಲ ಕೊಟ್ಟು ತಗೊಂಬೇಡಿ. ಇದು ಕೂಡ ಅಷ್ಟೇ, ಹಾಳಾದಾಗ ಸೀದಾ ಕಸಬುಟ್ಟಿಗೆ ಹಾಕ, ನೀವು ದುಡ್ಡು ವಾಪಸ್ ಬರ್ತಿಲ್ಲ. ನೀವು 2-3 ದಿವ್ಸಕ್ಕೆ ಏನಾದ್ರು ಹಾಳಾಗಿ ಬಿಸಾಕುವಂಥ ಪರಿಸ್ಥಿತಿ ಬಂದಾಗ ನಿಮ್ಮ ಮನಸ್ಸಿಗೆ ಭಾಳ ನೋವು ಆತಂದ್ರೆ ದುಡ್ಡನ್ನೇ ಕಸಬುಟ್ಟಿಗೆ ಹಾಕಿದೆ ನಾನು ಅನ್ನುವಂಥ ಫೀಲ್ ಬರ್ತದೆ. ಹಾಗಾಗಿ ಇದನ್ನೆಲ್ಲ ಕಂಡು ಕೇಂಡ ತಕ್ಕಂಬತ್ಲಿಗೆ ಜಾಗೃತಿ ಮಾಡಿ ತಕ್ಕಣಿ. ಇದೆಲ್ಲ ಭಾಳ ಕಡಿಮೆ ರೇಟಿಗೆ ಸಿಕ್ಕತ್ತೆ. ಒಂದೊಂದು ಪೀಸೆಲ್ಲ ತಕ್ಕಂಕೆ ನೀವು ಬೊಂಬೈಗೆ ಬಪ್ಪಕ್ಕೆ ಆತಿಲ್ಲ, ನಂಗೆ ಗೊತ್ತಿತ್ತದು. ಆದ್ರೆ ಯಾರು ಬೊಂಬೈಗೆ ಬಂದದ್ದಿದ್ರೆ ನೀವು ತಗೊಂಡ್ಲಕ್ಕೆ ಕಣಿ ಕಾಮ್ಕೋಳೆ ಚಂದಿದ್ದು. ವೋಡಾಫೋನ್ ಜೋ ಆ್ಯಡ್ ಬತ್ತಿತ್ತಾಗಲ್ಲ ಆಗಲಿಕ್ಕೆ, ಅದ್ರಾಗ ಕಾರ್ಟೂನ್ ಕಂಡಾಗಿದ್ದು ಕಣಿ, ಕಣ್ಣು ಮಿಣಿ ಅಂದೇಳಿ ಹೇಳು ಬಿಡ್ತಾಯಿದ್ದು. ನಾನು ಇದನ್ನು ತೆಗೆದು ಹಾಕ್ಕೊಂಡು ಕೇಳಿದೆ, ಸೌಂಡ್ ಒಳ್ಳೆ ಇತ್ತು. ನೀವು ಬಾಂಬೆಗೆಲ್ಲ ಬಂದಾಗಳಿಕೆ ಮುಂಬೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಎದುರುಗಡೆ ಒಂದು ದೊಡ್ಡ ಬಿಲ್ಡಿಂಗ್ ಇತ್ತು, ಒಂದು 50-60 ಮಾಳಿಗೆ ಬಿಲ್ಡಿಂಗ್. ಆ ಬಿಲ್ಡಿಂಗ್ ಒಳಗಡೆ ಪೂರ್ತಿ ಇದೆ ಮೊಬೈಲ್ ಅಸೆಸರೀಸ್, ಮೊಬೈಲ್ ಕವರು, ವಯರ್, ಚಾರ್ಜರ್, ಮೈಕ್, ಹಿಂಗಿಂದೆಲ್ಲ ಒಂದು ರಾಶಿಗಟ್ಟಲೆ ಇತ್ತು. ನಾನು ಈ ವಿಡಿಯೋದ ಎಂಡಾಗೆ ನಿಮ್ಗೆ ಅಲ್ಲಿಂದ ಒಂದಷ್ಟು ವೀಡಿಯೋ ತೆಗೆದಿದೆ. ನಾನು ಆ ವೀಡಿಯೋಗಳನ್ನು ಈ ವಿಡಿಯೋದ ಎಂಡಲ್ಲಿ ಹಾಕಿರ್ತೆ. ಆ ಬಿಲ್ಡಿಂಗ್ ಮತ್ತೊಂದು ನೀವು ಏನಾದರೂ ಅಕಸ್ಮಾತ್ ಬೊಂಬೈಗೆ ಬಂದದಿದ್ದು ನಿಮ್ಗೊಂದು ರೌಂಡ್ ಹೊಯ್ಕಂಬಾಗಿದ್ದದಿದ್ದರೆ ನೀವು ತಕ್ಕಂದಲ್ದಿರೋ ನಿಮ್ಗೊಂದು ಜನರಲ್ ನಾಲೆಡ್ಜಿಗಾರು ಇರುತ್ತೆ. ಆ ವೀಡಿಯೋನ ಹಾಕ್ತೆ ಸ್ಟೇಷನಿಂದ ಹೊರಗೆ ಬಂದ್ರೆ ಕೂಡಲೇ ಎಲ್ಲ ಯಾವ ಬಿಲ್ಡಿಂಗ್ ಎಲ್ಲೋದು ನಿಮ್ಗೆ ಅದ್ರ ಗೊತ್ತಾಯ್ತು ಆಯಿತಾ. ನಾನಿವತ್ತು ಹೆಂಗೆ ಮೊಬೈಲ್ನೊಂದು ಚೇಂಜ್ ಮಾಡೋಕ್ಕಿತ್ತು, ಅವ್ರಿಗೆ ಸರಿ ಹೋದೆ. ಇಲ್ಲಾಂದ್ರೆ ನಾನು ಇದನ್ನಲ್ಲ ಶಾಪಿಂಗ್ ಮಾಡೋ ಐಡಿಯಾದಾಗೇನು ಇರಲಿಲ್ಲ. ಸಡನ್ಲಿ ಹೋದೆ, ಹ್ಯಾಂಗು ಹೋಯ್ನಲ್ಲ ಅಂದೇಳಿ ನಾನು ತಗೊಂಡ್ರ ಮೇಲೆ ನಿಮ್ಗೆಲ್ಲ ಒಂದು ಅನುಭವಕ್ಕೆ ಇರಲಿ ಅಂತಕ್ಕಂದ್ರೆ ನಂಗೆ ಒಂದಷ್ಟು ಅನುಭವ ಆಯ್ತಲ್ಲ, ಹಾಗಾಗಿ ನಿಮ್ಮ ಅನುಭವಕ್ಕೆ ಇರಲಿ ಅಂದೇಳಿ ನಾನು ಇದೊಂದು ವೀಡಿಯೋ ಮಾಡಿ ಹಾಕಿದ್ದೆ. ಬಳಸೋಕೆ ಏನು ತೊಂದರೆ ಇಲ್ಲ. ಬಂದಾಗ ಒಳ್ಳೆ ರೀತಿಯಾಗಿ ಬತ್ತು, ಇಲ್ಲ ಅಂದ್ರೆ ಸಾಯಂಕಾಲದವರೆಗೆ ಬತ್ತಿಲ್ಲ ಗೊತ್ತಿಲ್ಲ. ಎಲ್ಲದನ್ನು ಮುಗಿದ್ರ ಮೇಲೆ ನಾನು ಲಾಸ್ಟಿಗೆ ನಿಮಗೆ ನಾನು ಹೋದ ಬಿಲ್ಡಿಂಗ್ ವೀಡಿಯೋ ಎಲ್ಲ ನಾನು ಚೆನ್ನಾಗಿ ಮಾಡ್ಕೊಬಂದಿದ್ದೆ. ಮಾಡುವ ಐಡಿಯಾದಾಗ ಇರಲಿಲ್ಲ, ಬಟ್ ವಾಪಸ್ ಬಪ್ಪತ್ಲಿ ನೆನಪಾಯ್ತು, ಹಾಗಾಗಿ ಮಾಡ್ಕೊಂಡೆ. ಅದನ್ನು ಒಂದು ಹಾಕ್ತೆ. ಈಗ ಈ ಫೋನನ್ನು ನಮ್ಮ ಫ್ರೆಂಡಿಗೆ ಈಗ ಬೆಂಗಳೂರಿಗೆ ಕೊರಿಯರ್ ಮಾಡೋಕ್ಕಿತ್ತು. ಇದು ನಂದಲ್ಲ, ಅವ್ರ ಪರ್ಮಿಷನ್ ಇಲ್ಲದೆ ನಾನು ಇದನ್ನು ಅನ್ಬಾಕ್ಸ್ ಮಾಡಿದೆ. ಅವ್ರೇನು ಬೇಜಾರು ಮಾಡ್ಕೊಂತಿಲ್ಲ ಅಂದೇಳಿ ಎಣಿಸ್ಕೊಂತೆ ನಾನು. ಆಮೇಲೆ ಇದು ಹ್ಯಾಂಗೆ ಯೂಸ್ ಆಯ್ತು, ಏನು ಯೂಸ್ ಆಯ್ತು ನಂಗಂತೂ ದೇವರಣೆ ಗೊತ್ತಿಲ್ಲ. ನಂಗೆ ಐಫೋನ್ ಮೊದಲಿಂದನೂ ಇಷ್ಟನೇ ಇಲ್ಲ.
ನಂದೇನಿದ್ರು ಸ್ಯಾಮ್ಸಂಗ್ ಫೇವ್ರೇಟ್, ಅದು ಯಾವತ್ತೂ ಫೇವ್ರೇಟೇ. ನಾನು ಐಫೋನ್ 20,000 ಒರಿಜಿನಲ್ ಸಿಕ್ಕೋರು ನಾನು ಐಫೋನ್ ತಗೊಂತಿಲ್ಲ. ಬಟ್ ಕೆಲವರಿಗೆ ಐಫೋನ್ ಅನ್ನೋದೊಂದು ಭಾಳ ಆಸೆ ಇರುತ್ತೆ, ನಾನೊಂದು ಐಫೋನ್ ಬಳಸ್ಬೇಕಂದೇಳಿ. ಕೆಲವರು ಇರ್ತಾರೆ ಸುಮ್ಮನೆ 1.5 ಲಕ್ಷ ಹಾಕೋದು ಅಂತಕ್ಕಂದೇಳಿ ಈ ಥರ ಸೆಕೆಂಡ್ ಕಾಪಿನೂ ಕೂಡ ಇಷ್ಟಪಡ್ತಾರೆ. ನಿಮ್ಗೆ ಯಾರಿಗಾದರೂ ಐಫೋನಿನ ಮೇಲೆ ಭಾಳ ಆಸೆ ಇದ್ದರೆ, ತುಂಬ ಬಜೆಟ್ ಹಾಕೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ನೀವು ಈ ಥರ ಐಫೋನ್ಗಳನ್ನು ಸೆಕೆಂಡ್ ಕಾಪಿಯಲ್ಲಿ ತಗೊಳ್ಬೋದು. ಈಗ ಇದು ಹ್ಯಾಂಗೆ ಬಳಕೆ ಆಗುತ್ತೆ, ಹೆಂಗೆ ಇತ್ತಿದ್ರ ಲೈಫ್ ಅಂದೇಳಿ ಬೇಕಾದ್ರೆ ನಾನು ನಮ್ಮ ಫ್ರೆಂಡ್ ಹತ್ರ ಅವ್ರು 1 ತಿಂಗಳು ಬಳಸ್ರ ಮೇಲೆ ಅವ್ರಿಗೆ ನಾನು ಕೇಂತೆ. ಇದರ ಚಾರ್ಜರೆಲ್ಲ ಇದರೊಟ್ಟಿಗೆ ಕೊಟ್ಟಿರ್ತಾರೆ, ಎಲ್ಲದೂ ಕೂಡ ಇದರೊಳಗೆ ಇತ್ತು ಚಾರ್ಜರೆಲ್ಲ. ಮತ್ತು ಇದಕ್ಕೂ ಹಾಗೆ ಮೈಕಿಗೂ ಚಾರ್ಜರ್ ಇತ್ತು, ಇಯರ್ಫೋನಿಗೂ ಚಾರ್ಜರ್ ಇತ್ತು, ಎಲ್ಲದಕ್ಕೂ ಕರೆಕ್ಟ್ ವ್ಯವಸ್ಥೆಗಳಿದ್ದು. ಆ ವ್ಯವಸ್ಥೆಗಳು ಎಷ್ಟು ದಿವಸ ತನಕ ನಡೀತು ಅಂದೇಳಿ ನಂಗೆ ಗೊತ್ತಿಲ್ಲ. ನಡೆದವ್ರ ದಿವಸ ನಡೀತು, ಇಲ್ಲಾಂದರೆ ತೆಗೆದು ಬಿಸಾಕೋದು ಅಷ್ಟೇ. ಅದನ್ನು ಮತ್ತೆ ರಿಪೇರಿ ಮಾಡೋಕ್ಕಾಗ್ತಿಲ್ಲ ನಂಗೆ ಗೊತ್ತಿದ್ದಂಗೆ, ಆಯಿತಾ. ನೀವೆಲ್ಲಾದರೂ ಹಿಂಗಿನ ಐಟಮ್ಗಳೆಲ್ಲ ಖರೀದಿ ಮಾಡೋಕೋರೆ, ಫೋನ್ ರಿಲೇಟೆಡ್, ಇಯರ್ಫೋನ್, ಹೆಡ್ಫೋನ್ ಈ ಥರದ್ದು ಎಂತ ಖರೀದಿ ಮಾಡೋಕೋರು ಸ್ವಲ್ಪ ಆಲೋಚನೆ ಮಾಡಿ ಕಂಡ್ಕಣಿ. ಈ ಕವರೆಲ್ಲ ಒಂಚು ಕಂಡ್ಕಣಿ, ಹಿಂಗಿಂದೆಲ್ಲ ಕಂಡ್ರೆ ಕೂಡಲೇ ಅದೆಲ್ಲ 100-150 ರೂಪಾಯಿ ಐಟಮೇ, 1,000 ಎಲ್ಲ ಕೊಡೋಕೆ ಹೋಗ್ಬೇಡಿ. ಅಲ್ಲೆಲ್ಲ ಹಳ್ಳಿ ಸೈಡಾಗೆಲ್ಲ ತಂದು ತುಂಬ ಜಾಸ್ತಿ ಮಾಡಿ ಮಾರ್ತಾರೆ. ಹಾಗಿಂದಕ್ಕೆಲ್ಲ ಮಂಗ ಆಯ್ಬೇಡಿ. ಐಫೋನ್ ಅಂತೂ ತುಂಬ ಜಾಸ್ತಿ ಜಾಗ್ರತೆ ಮಾಡ್ಕೊಳ್ಳಿ. ಯಾಕಂದ್ರೆ ಈಗ ಯಾವುದೋ ಒಂದು ಸ್ಯಾಮ್ಸಂಗಿಂದ 1.5 ಲಕ್ಷದ ಫೋನೆಲ್ಲ 30,000 ಡಿಸ್ಕೌಂಟಾಗಿ ಕೊಡ್ತೆ ಅಂತೇಳಿ ಕೊಡ್ತಿದ್ರು. ಬಟ್ ಅದು ಯಾವುದು ಸ್ಯಾಮ್ಸಂಗ್ ಅಲ್ಲ, ಅದೆಲ್ಲದು ಕೂಡ ಇದೇ ಐಫೋನ್ ಕಂಡಾಗಿದ್ದು ಸೆಕೆಂಡ್ ಕಾಪಿಯೇ ಆಗಿರುತ್ತೆ. ತುಂಬ ಜಾಗ್ರತೆ ಮಾಡ್ಕೊಳ್ಳಿ. ಕಾಂಬಕ್ಕೆ ಸ್ಯಾಮ್ಸಂಗ್ ಥರನೇ ಇರುತ್ತೆ, ಏನೂ ಗೊತ್ತಾಗ್ತಿಲ್ಲ ನಿಮ್ಗೆ. ಇದು ಕಾಣಿ, ಈಗ ಕಂಡಗರ್ ಒಳಬದಿಗೆಲ್ಲ ಕಂಡಗರ್ ಅದ್ರ ಆ್ಯಪ್ ಗಿಪ್ ಸಿಸ್ಟಮ್ ಎಲ್ಲ ಹೆಂಗಿತ್ತು, ಸೇಮ್ ಐಫೋನ್ ಕಂಡಾಗೈತಿ ಕಣಿ. ಎಂಥರು ಚೇಂಜ್ ಇತ್ತು ಇರಾಗೆ. ಈಗ ನಾನು ಹಿಂಗೆ ತೋರಿಸೋದಿದ್ದು ನೀವು ಐಫೋನ್ ಎಂದು ಎಣ್ಸ್ಕೊಳಕ್ಕೆ. ಈಗ ನಾನು 1.5 ಲಕ್ಷದ ಫೋನ್ ತಗೊಬಂದ ನೀವು ಎಣ್ಸ್ಕೊಂತೀರಿ. ಇದು 1.5 ಲಕ್ಷದ್ದು ಅಲ್ಲ, ಎಂಥದ್ದು ಅಲ್ಲ. ಮೇಲೆ ಕಾಣಿ ತಾರೀಕು 28 ಬರ್ದಿತ್ತಲ್ಲ, ಅಷ್ಟೇ ಇದ್ರ ದುಡ್ಡು 28,000. ಹಾಗೆ ಸ್ಯಾಮ್ಸಂಗು ಹಾಗೆ 30,000 ಡಿಸ್ಕೌಂಟ್ ಮಾಡಿ ಕೊಟ್ಟ ನನ್ನ ಗುರ್ತದ ಅಂಗಡಿಯನ್ನು ಹಿಂಗೆಲ್ಲ ಮಂಗಾಯಿಬೇಡಿ. ಅದು ಫೋನೇ 30,000 ಇರುತ್ತೆ. ಅದಕ್ಕಿಂತ ಜಾಸ್ತಿ ನೀವು ಕೊಟ್ಟಾಗ ಅದು ಹೋಯ್ತು ದುಡ್ಡನ್ನು ಲೆಕ್ಕಾಚಾರ ಅಷ್ಟೇ. ಇದಕ್ಕೆಲ್ಲ ಎಷ್ಟು ಇರುತ್ತೆ? ಈಗ 28,000 ನಾವು ತಗೊಬಂತಂದ್ರೆ ಅವೇನೊಂದು 20,000 ತಗೊಬಂದಿರ್ತಾವೆ. ಒಂದು 7-8 ರೂಪಾಯಿ ಲಾಭ ಇಲ್ಲದೆ ಅವಂತ ಮಾರೋದಿಲ್ಲ. ಅದಕ್ಕೆ ಜಾಗೃತಿ ಮಾಡಿ ತಕ್ಕಣಿ. ನಾನು ಈ ವಿಡಿಯೋ ಮುಗಿದ ಕೂಡಲೇ ಅಲ್ಲಿಂದ ಒಂದಷ್ಟು ಸಣ್ಣ ವೀಡಿಯೋಗಳನ್ನು ಹಾಕ್ತೀನಿ. ನೀವೇನಾದರೂ ಬೊಂಬೈ ಸೆಂಟ್ರಲ್ ಕಡೆ ಬಂದಿದ್ದರೆ ನಿಮ್ಗೆ ಯೂಸ್ ಆಗ್ತದೆ. ಇದೊಂದು ಅವೇರ್ನೆಸ್ರಿಗೋಸ್ಕರ ನಾನು ಹಾಕೋದು. ಅಂದರೆ ಯಾರು ದುಡ್ಡು ಹಾಳು ಮಾಡ್ಕೊಂಬಕ್ಕಾಗ ಗೊತ್ತಿಲ್ಲದೆ ಅಂತರೂ ತಗೊಂಬದು ಬೇಡ ಅಂದೇಳಿ ಒಂದು ಸಣ್ಣ ಅವೇರ್ನೆಸ್ ಟೈಪಲ್ಲಿ ನಾನು ಈ ವಿಡಿಯೋ ಹಾಕೋದು. ನಿಮ್ಗೆ ಏನು ಅನ್ಸುತ್ತೆ ಅಂದೇಳಿ ನೀವು ಕಮೆಂಟಲ್ಲಿ ಹಾಕಿ, ಆಯಿತಾ. ನಾನೆಲ್ಲರೂ ಹೋದಲ್ಲಿ ಹಿಂಗಿನ ನಂತರ ನಂಗೆ ಜನರಿಗೆ ತಿಳಿಸ್ಬೇಕು ಅನ್ನುವಂಥದ್ದು ನಾನು ಅಂಥದ್ದನ್ನೆಲ್ಲ ಮಾಡಿ ಹಾಕ್ತಾ ಇರ್ತೇನೆ. ನೀವು ಕಾಣಿ, ಒಂಚೂರು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ಕಣಿ. ಅಂತಕ್ಕಂದ್ರೆ ನಾನು ಎಂಥರು ಮಾಡಿ ಹಾಕೋದಿದ್ರೆ ನಿಮ್ಗೆ ಗೊತ್ತಾಗ್ತು. ನಿಮಗೆ ಖುಷಿ ಕೊಟ್ಟರೆ ಕಾಣಿ, ಇಲ್ಲ ನಾನು ಮಾಡೋದು ಲೈಕ್ ಇಲ್ಲ ಅಂಬಗಿದ್ರೆ ಕಾಂಬದು ಬೇಡ, ಸ್ಕ್ರೋಲ್ ಮಾಡಿ ಅಲ್ಲೇ ಬಿಟ್ಬಿಡಿ. ನಾನೀಗ ಇದು ಮುಗಿದ್ರ ಕೂಡಲೇ ಆ ವಿಡಿಯೋನ ಆ್ಯಡ್ ಮಾಡಿ ಹಾಕ್ತೇನೆ, ನೀವು ಕಾಣಿ. ಇದೇ ಮುಂಬೈ ಸೆಂಟ್ರಲ್ ರೈಲ್ವೆ ಸ್ಟೇಷನಿಂಗ್ ಗೇಟ್. ನಾನಿದು ಹಾಪಾಗಿ ತೆಗೆದಲ್ಲ, ಬಪ್ಪತ್ಲಿ ತೆಗೆದ್ದು. ಹಾಗಾಗಿ ಉಲ್ಟಾ ಹಿಡ್ಕೊ ಬರ್ತಾಯಿದ್ದೆ. ನೀವು ಇಲ್ಲಿ ಇಳ್ಕೊಂಡು ಉಲ್ಟಾ ಬರ್ಕ್. ಇದು ರೈಲ್ವೆ ಸ್ಟೇಷನಿನ ಮುಂದೆ ಭಾಗ. ಇಲ್ಲಿಂದ ಹೊರಗೆ ಬಂದರೆ ಇದೀಗ ಒಳಗೆ ಹೋಗ್ಬೋದು ರೈಲ್ವೆ ಸ್ಟೇಷನಿಗೆ. ಚೂರು ನೀವು ಕಂಡ್ಕಣಿ, ಇದೇ ಮುಂಬೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ತೋರುತ್ತಲ್ಲ ಇದೆ, ಆಯಿತಾ. ಇಲ್ಲಿ ಇಳ್ಕೊಂಡು ನೀವು ಬದಿಗೆ ಬಂದರೆ ಓಲ ಬದಿಯಾಗ ಒಂದು ಗ್ಲಾಸ್ ಬಿಲ್ಡಿಂಗ್ ತೋರುತ್ತಲ್ಲ ನಿಮಗೆ, ಅಲ್ಲಿ ಕಣಿ ಈಗ ಮೇಲೆ ತೋರಿಸ್ತಿದ್ದೆ ಕಣಿ. ಅದೇ ಬಿಲ್ಡಿಂಗ್ ಸುಮಾರು ಒಂದು 50-55 ಮಾಳಿಗೆ ಬಿಲ್ಡಿಂಗ್. ಅದೇ ಬಿಲ್ಡಿಂಗಿನ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರಾಗೆಲ್ಲ ಬರೀ ಇದೆ 20 ಮೊಬೈಲಿನ ಅಸೆಸರಿ 20. ನೀವೇನಾದರೂ ಬಾಂಬೆ ಸೈಡಿಗೆ ಬಂದದಿದ್ರೆ ಫ್ರೀ ಇದ್ದಗಳಿಗೆ ಒಳ್ಳೆ ಟೈಮ್ ಪಾಸು ಆಯ್ತು, ಒಳ್ಳೆ ಅನುಭವ ಆಯ್ತು, ಕಡಿಮೆ ರೇಟಿಗೆ ಐಟಮು ಸಿಕ್ಕತ್ತು. ಜಾಸ್ತಿ ಟೈಮ್ ಬಾಳ್ಕೆ ಬತ್ತಾ ಕಡಿಮೆ ಟೈಮ್ ಬಾಳ್ಕೆ ಬತ್ತಾ ಅನ್ನೋದು ಅದು ಬಳಸೋರ ಮೇಲೆ ಗೊತ್ತಾಗ್ತದೆ, ನಂಗೆ ಗೊತ್ತಿಲ್ಲ. ಹೀಗೆ ಬಂದಾಗರೆ ಇದು ಲೋಕಲ್ ಸ್ಟೇಷನ್ ಬೇರೆ ಮತ್ತು ದೂರ ಹಾಪ್ ಟ್ರೈನಿನ ಸ್ಟೇಷನ್ನೇ ಬೇರೆ. ಫಸ್ಟಿಗೆ ನಿಮಗೆ ನಾನು ತೋರಿಸೋದು ಗೇಟಿಂದ ಒಳಗೆ ಹೋದಾಗರೆ ತಿಳ್ಕಣಿ, ಇದು ದೂರ ಹಾಪ್ ರೈಲೆಲ್ಲ ಇರ್ತವಲ್ಲ ಆ ಸ್ಟೇಷನ್. ಹಾಗೆ ನಡ್ಕೊಂಡು ಮುಂದೆ ಬಂದ್ರೆ ಕೂಡಲೇ ನಿಮ್ಗಲ್ಲ ಮೇಲೆ ಹತ್ತಿ ಹೋಗಕ್ಕೆ ಮೆಟ್ಲು ಸಿಕ್ಕತ್ತೆ. ಆ ಮೆಟ್ಲು ಮೇಲೆ ಹತ್ತಿ ಮೇಲೆ ಬಂದರೆ ಸ್ಟೇಷನ್ ಮೇಲಿಂದ ಪಾಸ್ ಆದಾಗರೆ ಈ ಕಡೆ ಲೋಕಲ್ ರೈಲೆಲ್ಲ ಸಿಕ್ತು, ಅಲ್ಲಿಗೆ ಬರ್ತದೆ. ಅಲ್ಲಿಂದ ನೀವು ಲೋಕಲ್ ಟ್ರೈನ್ ಹತ್ಕೊಂಡು ಬಾಂಬೆಯಿಂದ ಯಾವ ಮೂಲಿಗೆ ಬೇಕಾದ್ರೂ ಹೊಯ್ಲಕ್ಕೆ. ನಾನು ವಾಶಿಯಿಂದ ಕುರ್ಲಾದಿಂದ ದಾದರದಿಂದ ಬಾಂಬೆ ಸೆಂಟ್ರಲಿಗೆ ಬಂದದ್ದು. ಸೊ ಇದೀಗ ನನ್ನ ಹಾತಿಪ್ ವಿಡಿಯೋ ಇದು. ಈ ಸ್ಟೇಷನಿಂದ ನಾನೀಗ ಇಲ್ಲಿಂದ ದಾದರಿಗೆ ಬತ್ತೆ. ದಾದರಿಂದ ಕುರ್ಲಾದಿಂದ ಕಡೆಗೆ ನಾನು ವಾಶಿಗೆ ಬತ್ತೆ. ಹಾಗೆ ಇರಲಿ ಅನ್ಬೋಕಂದೇಳಿ ಹ್ಯಾಂಗು ಹೋಯ್ನಲ್ಲ ಇದು ನಾನು ವಿಡಿಯೋ ಮಾಡ್ತಾಯಿದ್ದೆ, ಅದನ್ನು ಹಾಕೋದು ನಿಮಗೆ. ಇಲ್ಕಣಿ ಲೋಕಲ್ ಟ್ರೈನೆಲ್ಲ ಬರ್ತಾಯಿದ್ದು, ಬಾಂಬೆ ಲೋಕಲ್ ಟ್ರೈನ್ ಹೀಗೆ ಇರುತ್ತೆ. ನಿಮಗೆ ಬೇರೆ ಕಡೆ ಥರ 12:55 ಟ್ರೈನ್ ಇತ್ತಂದ್ರೆ ಅದು 1 ಗಂಟೆಗೆ ಬಪ್ಪದ, ಹಾಗೆಲ್ಲ ಇರೋದಿಲ್ಲ. ಬಾಂಬೆ ಲೋಕಲ್ ಟ್ರೈನ್ ಅಂದ್ರೆ ಪಕ್ಕ ಟೈಮ್, ನೀವು ವಾಚ್ ಕಾಮ್ದೇ ಬೇಡ, ಅಷ್ಟು ಪರ್ಫೆಕ್ಟ್ ಟೈಮ್ ಇರುತ್ತೆ ಇವ್ರದ್ದು. 12:55 ಅಂದ್ರೆ ಕರೆಕ್ಟ್ 12:55 ನಿಮಗೆ ಟ್ರೈನ್ ಬಂದುಬಿಡತ್ತೆ. ಈಗ ಇದು ಬಂತು ಟ್ರೈನು. ಇದರಿಂದ ನಾನೀಗ ಎಲ್ಲಿಗೆ ಹೋತೆ, ಬಾಂಬೆ ಸೆಂಟ್ರಲಿಂದ ಸೀದಾ ದಾದರಿಗೆ ಹೋತೆ. ದಾದರಿಂದ ಕಡೆ ಕುರ್ಲಾ. ನಾನೀಗ ಕುರ್ಲಾದಾಗ ಇಳಿದೆ.
ಕಾಣಿ ರಾಶಿ ಒಂದು ರಾಶಿ ಜನ ಇರ್ತಿರ್ಲಿಲ್ಲ ರೈಲ್ವೆ ಸ್ಟೇಷನಾಗ. ನಾವೆಲ್ಲ ಅಪರೂಪಕ್ಕೆ ಹೋಗ್ಬೋದು. ನಮಗೆ ಬಟ್ಟೆ ಹಾಳತ್ತು, ಇಸ್ತ್ರಿ ಹಾಳತ್ತು, ದುಡ್ಕ ಹೋತ್ರಂಬಗೆಲ್ಲ ಇರುತ್ತೆ. ಅವರಿಗೆಲ್ಲ ಸ್ಟೇಷನ್ ಎದುರಿಗಿತ್ತು ದೊಡ್ಡ ಬಿಲ್ಡಿಂಗ್ ಅಂತ ಹೇಳಲ್ಲ, ಅದು ಇದೇ ಬಿಲ್ಡಿಂಗ್. ಸುಮಾರು 50ರಿಂದ 55 ಫ್ಲೋರ್ ಇರ್ಬೋದು. ನೀವೇನಾದರೂ ಇಲ್ಲಿಗೆ ಬಂದು ರಸ್ತೆ ಗೊತ್ತಿಲ್ಲದೆ ಕಳೆದು ಹೋದಾಗರು ಎಷ್ಟೇ ದೂರ ನಿಂತ್ಕೊಂಡು ಕಂಡ್ರು ನಿಮಗೆ ಬಿಲ್ಡಿಂಗಿನ ಗುರ್ತ ಸಿಕ್ಕತ್ತೆ. ಇಲ್ಲಿ ಒಳಗೆ ಹೊರ ಕೂಡಲೇ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಎಲ್ಲ ಕಡೆ ಬರೀ ಇದೇನೆ. ಇಲ್ಕಣಿ ಮೊಬೈಲ್ ಕವರೆಲ್ಲ ಒಳ್ಳೆ ಊರಾಗೆಲ್ಲ ದ್ಯಾನಿಗೆ ಹುಲ್ಲೆಲ್ಲ ರಾಶಿ ಹಾಕಿರ್ತಾರಲ್ಲ, ಹುಲ್ಲು ಕಡ್ದು ರಾಶಿ ಹಾಕೋದಿಲ್ಲ, ಹಂಗೆ ರಾಶಿ ಹಾಕೊಂಡಿರಿ. ಒಂದು ರಾಶಿ ಮೊಬೈಲ್ ಕವರ್. ಯಾವ ಬ್ರ್ಯಾಂಡಿದ್ದು ಬೇಕು ನಿಮಗೆ, ಎಲ್ಲ ಬ್ರ್ಯಾಂಡಿದ್ದು, ಎಲ್ಲ ಡಿಸೈನು ಒಂದು ರಾಶಿ ಇತ್ತು. ಇಯರ್ಫೋನು, ಹೆಡ್ಫೋನು, ಮೈಕ್ಗಳು, ಲೈಟ್, ಅಂದ್ರೆ ಈ ಮೊಬೈಲ್ ರಿಲೇಟೆಡ್ ಎಲೆಕ್ಟ್ರಾನಿಕ್ ಐಟಮ್ಸ್ ಏನೇನಿತ್ತು ಎಲ್ಲ ಇತ್ತು. ಕೆಲವೆಲ್ಲ ನಂಗೆ ಅದೆಲ್ಲ ಎಂತಂದು ಗೊತ್ತಿಲ್ಲ, ಆ ಥರದ ಐಟಮೆಲ್ಲ ಅಲ್ಲಿತ್ತು ಒಂದು ರಾಶಿಗಟ್ಟಲೆ. ಪ್ರತಿ ಅಂಗಡಿಯೂ ಇದೆ, ಬಟ್ ಸಿಂಗಲ್ ಅಲ್ಲ. ಕೆಲವು ಅಂಗಡಿಯಾಗ ಮಾತ್ರ ರಿಕ್ವೆಸ್ಟ್ ಮಾಡ್ರೆ ಕೊಡ್ತಾರೆ, ಇಲ್ಲಾಂದ್ರೆ ಒಂದೊಂದು ಪೀಸೆಲ್ಲ ಕೊಡೋದಿಲ್ಲ ಅವರು. ಲಾಟೇ ತಗೊಂಡು ಇಲ್ಲಿ ಬಪ್ಪರೆಲ್ಲ ಹೊರಗಡೆಯಿಂದ ಬಿಸ್ನೆಸ್ನವರೇ ಬಪ್ಪದೆ ಎಲ್ಲ ಲಾಟೇ ತಗೊಂಡು ಹೋಗ್ಬೋದು. ಈ ಮೊಬೈಲ್ ಕವರೆಲ್ಲ ಕಾಣ್ತೀರಿ ನೀವು ಹೊರಗಡೆ ಹೋದಾಗ $250, $350. ಐಫೋನಿಂದೆಲ್ಲ 2,000, 2,500 ಹೇಳ್ತಾರೆ. ಇಲ್ಲಿ ಮೊಬೈಲ್ ಕವರೆಲ್ಲ ಹೀಗೆ ರಿಕ್ವೆಸ್ಟ್ ಮಾಡಿ ಸಿಂಗಲ್ ತಗೊಂಡಾಗ $100, $120 ಗನ್ಗನ ಕವರ್ ಸಿಕ್ಕತ್ತೆ. ಇನ್ನು ಲಾಟ್ ಗಟ್ಟಲೆ ತಗೊಂಬರಿಗೆ ಅದು $30, $40 ಹಿಂಗೆಲ್ಲ ಕೊಡ್ತಾರಮ್ರಿ. ಇದನ್ನು ನೀವು $30-40 ಅಂದರೂ ಕೂಡ ಹೊರಗಡೆ ಹೋದಾಗ ನಿಮ್ಗೆ ಎಲ್ಲೂ $150ಗಿಂತ ಕಡಿಮೆ ಯಾರು ಯಾವ ಕವರು ಕೊಡೋದಿಲ್ಲ. ಒಂದು ಸಲ ಬಂದು ಕಾಣಿಕೆ ಇದೆಲ್ಲ ಹೆಣ್ಮಕ್ಕಳಿಗೆ, ಚಂಡ್ ಮಕ್ಕಳಿಗೆ ಹಬ್ಬದ ಕಾರ್ಟೂನ್ ಥರದ್ದು ಆ ಥರದ್ದೆಲ್ಲ ಕವರ್ ಇತ್ತು. ಮತ್ತು ಹೆಚ್ಚಿಂದೆಲ್ಲ ಹೆಣ್ಮಕ್ಳ ಕಲರೇ ಪರ್ಪಲ್, ಪಿಂಕ್, ಸ್ಕೈ ಬ್ಲೂ ಹಿಂಗಿಂದೆಲ್ಲ ಇದ್ದು. ಇಲ್ಲಿ ಈ ಅಂಗಡಿಗೆ ಬರೀ ಚಾರ್ಜರ್, ಕಡಿಕೆ ಏರ್ಫೋನಿಂದ ಕವರ್ ಬಾಕ್ಸ್ ಅದೆಲ್ಲ ಬತ್ತಲ್ಲ ಅದು, ಪೆನ್ ಡ್ರೈವು, ವಯರ್ಗಳು, ಕೇಬಲ್ಗಳು, ಹಿಂಗಿಂದೆ ಎಲ್ಲ ಅಂಗಡಿಯಾಗೂ ಒಂದೊಂದು ಥರದ ಐಟಮ್ಗಳೇ ನಿಮಗೆ ಲಾಟ್ ಗಟ್ಟಲೆ ಸಿಕ್ಕೋದು. ಎಲ್ಲೋದು 1-2 ಐಟಮೆಲ್ಲ ಇವರೆಲ್ಲ ಕೊಡೋದಿಲ್ಲ, ಬೇರೆ ಕೆಲವೊಂದು ಅಂಗಡಿಯಾಗೆಲ್ಲ ಕೊಡ್ತಾರೆ. ಇಲ್ಲಿ ಕಡೆ ಡಿಸೈನ್ ಎಂತೆಲ್ಲ ಇತ್ತಿಲ್ಲ. ಸ್ಪೀಕರ್ ಅಂಬ್ರು, ಲೈಟ್ ಅಂಬ್ರು, ಈ ಮತ್ತು ವೀಡಿಯೋ ಮಾಡೋರಿಗೆಲ್ಲ ಮೈಕ್ಗಳು, ಕ್ಯಾಮ್ರಾ ಸ್ಟ್ಯಾಂಡ್ಗಳು, ಟ್ರೈಪಾಡ್ಗಳು, ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಐಟಮ್ ಇತ್ತು. ಇಲ್ಕಂಡು ಇವ್ರ ಅಂಗಡಿಯಾಗ ಈಗ ಕವರ್ ಅಂದ್ರೆ ಬರೀ ಕವರೇ, ಒಂದು ರಾಶಿಗಟ್ಟಲೆ ಕವರ್. ಇಲ್ಕಣಿ ಎಂತೆಂತೆಲ್ಲ ಐಟಮ್ ಇತ್ತು. ನಾನೆಲ್ಲ ಕೆಲವೊಂದನ್ನೆಲ್ಲ ಕಾಣೇ ಇಲ್ಲಪ್ಪ. ಮೊಬೈಲ್ ಅಂಗಡಿಗೂ ಹೊರಬದೇ ಕಾಣಲ್ಲ, ಅಂತಂಥ ಐಟಮೆಲ್ಲ ಇತ್ತು. ಒಂದು ಸಾರಿ ನೀವು ಈ ಕಡೆ ಬಂದಿದ್ರೆ ಬನ್ನಿ. ಊರಿಂದೆಲ್ಲ ಬಪ್ಪರಿದ್ರೆ ಒಂದು ರಾಶಿ ಐಟಮ್ ತಗೊಂಡಿಲ್ಲ. ಊರಾಗೆಲ್ಲ ಸಂಬಂಧಿಕರಿಗೆ ಇವರಿಗೆಲ್ಲ ಕೊಟ್ಟರೆ ಖುಷಿ ಆದ್ರೆ, ಯಾಕಂದ್ರೆ ಊರಾಗೆಲ್ಲ $2,000 ಕೊಟ್ಟು ತಗೊಂಬಲ್ಲ, ಇಲ್ಲಿ $200 ತಗೊಂಡೇ ಕೊಡೋಕತ್ತವ್ರಿಗೆ. ಅವರು ಖುಷಿ, ತಗೊಂಡೋದಕ್ಕೆ ಕೊಟ್ಟೋದಕ್ಕೆ ನಾವು ಖುಷಿ. ಲಾಸ್ಟ್ ಇನ್ನು ಒಂದು ವೀಡಿಯೋ ಹಾಕ್ತೆ ಸಾಕು. ವೀಡಿಯೋ ತುಂಬ ದೊಡ್ಡದಾಯ್ತು. ಕಡೆಗೆ ನೀವು ಹೇಳ್ತೀರಿ ಇಡೀ ದಿನ ಇವು ಬಳಿತಾ ಕಂಡ, ಇಡೀ ದಿನ ಈಗ ನಮ್ಮ ಮೊಬೈಲ್ ಹಿಡ್ಕೊಂಡು ನಾವು ಕೂಕಂತಾರ ಮಾಡ್ದೆ ಅಂದೇಳಿ. ನಾನಂತೂ ಬಳದಾಯ್ತು, ನಿಮ್ಮನ್ನು ಜಾಸ್ತಿ ಇಲ್ಲಿ ಬಳಸೋದಿಲ್ಲ. ಈಗ ಇನ್ನೊಂದು 2-3 ಶಾಪ್ ತೋರಿಸಿದ ನಂತರ ನಾನು ಸೀದಾ ಇನ್ನೊಂದು ಲಾಸ್ಟ್ ಒಂದು ವೀಡಿಯೋ ಐತೆ, ಅದನ್ನು ಹಾಕಿ ಇಲ್ಲಿ ಕ್ಲೋಸ್ ಮಾಡ್ತೆ. ನೀವು ಯಾರಾದರೂ ಬೊಂಬೈಗೆ ಇಲ್ಲಿಗೆ ಬಂದಿದ್ದರೆ ಮುಂಚೆ ವಿಸಿಟ್ ಮಾಡಿದ್ರೆ, ಇಲ್ಲ ಈ ವಿಡಿಯೋ ಕಂಡು ಯಾರಾದರೂ ವಿಸಿಟ್ ಮಾಡೋದಿದ್ರೆ ನಂಗೆ ಕಮೆಂಟ್ ಹಾಕಿ. ನಾನು ಹೋದಕ್ಕೆ ನಂಗೊಂದು ಖುಷಿಯಾರು ಇರುತ್ತೆ. ಒಂದು ದಿನ ಪೂರ್ತಿ ಹಾಳು ಮಾಡ್ಕೊಂಡೋದಕ್ಕೆ ನಂಗೊಂದು ಮನಸ್ಸಿಗಾದರೂ ಸಂತೋಷ ಇರುತ್ತೆ. ಯಾರೋ ಕಂಡ್ರೆ, ಯಾರೋ ಏನೋ ಹೇಳ್ರಿ ಅಂದೇಳಿ. हेलो रियलमी 9 स्पीड है। वीडियो अलॉट नहीं।